ಆದಿಚುಂಚನಗಿರಿ ಮಹಾಕ್ಷೇತ್ರ ಭಾರತೀಯ ಪರಂಪರೆಯ ಆಧ್ಯಾತ್ಮ ಪೀಠ. ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು ಇದರ ರೂವಾರಿಗಳು. ಧರ್ಮ ಪ್ರಸಾರದೊಂದಿಗೆ ಸಾಮಾನ್ಯ ಜನರ ಸುಧಾರಣೆಗಾಗಿ ಸಾಕಷ್ಟು ಗಮನ ಹರಿಸಿದ್ದಾರೆ. ಅನೇಕ ಸಮಾಜೋದ್ಧಾರಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಸಂಸ್ಥೆಗಳ ಹುಟ್ಟಿಗೆ ಕಾರಣಕರ್ತರೂ ಆಗಿದ್ದಾರೆ. 1500 ವರ್ಷಗಳಿಂದ ಗುರು ಪರಂಪರೆಯನ್ನ ಹೊಂದಿರುವ ಶ್ರೀಮಠಕ್ಕೆ ಪ್ರಸ್ತುತ ಶ್ರೀ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಮಠಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಗಂಗಾಧರಿಯ ಶ್ರೀಗಳ ಪೂರ್ವಾಶ್ರಮದ ಹೆಸರು. ಬೆಂಗಳೂರಿನ ಸರ್ಕಾರಿ ಆರ್ಟ್ಸ್ ಮತ್ತು ಸೈನ್ಸ್ ಕಾಲೇಜಿನಲ್ಲಿ ಪದವಿ ಮುಗಿಸಿ ತಮ್ಮ 19ನೇ ವಯಸ್ಸಿಗೆ ಆಧ್ಯಾತ್ಮಿಕ ಜೀವನದತ್ತ ಒಲವು ಬೆಳೆಸಿಕೊಂಡರು. ತಮ್ಮ ಗುರುಗಳಾದ ರಮಾನಂದನಾಥ ಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಸನ್ಯಾಸ ಜೀವನವನ್ನು ಪ್ರಾರಂಭಿಸಿದರು. 1974ರಲ್ಲಿ ಶ್ರೀ ಆದಿಚುಂಚನಗಿರಿ ಮಠಕ್ಕೆ 71ನೇ ಮಠಾಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿ ಹಿಂತಿರುಗಿ ನೋಡಿದ್ದೇ ಇಲ್ಲ. ಸುದೀರ್ಘ 36 ವರ್ಷಗಳ ಕಾಲಾವಧಿಯಲ್ಲಿ ಮಠದ ಹೆಸರನ್ನ ವಿಶ್ವವ್ಯಾಪಿ ಬೆಳೆಸುವಲ್ಲಿ ವಿಶೇಷ ಶ್ರಮ ವಹಿಸಿದರು. ಜ್ಞಾನದ ಮಹತ್ವ ಮತ್ತು ಅಗತ್ಯವನ್ನ ಅರಿತ ಶ್ರೀಗಳು ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ಗೆ ಚಾಲನೆ ನೀಡಿದರು. ಕರ್ನಾಟಕದಾದ್ಯಂತ ಶ್ರೀಮಠದ 12 ಶಾಖಾ ಮಠಗಳಿದ್ದು ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ಇದರ ಅಡಿಯಲ್ಲಿ ಶಿಕ್ಷಣ ಮತ್ತು ಸಮಾಜ ಸೇವೆಗಾಗಿ ಅನೇಕ ಸಂಸ್ಥೆಗಳನ್ನು ನಡೆಸುತ್ತಿದೆ. ಇಂದು 3 ದಶಕಗಳ ನಂತರ ಶ್ರೀಮಠದ ಅಧೀನದಲ್ಲಿ ರಾಷ್ಟ್ರಾದ್ಯಂತ 480 ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದು 1 ಲಕ್ಷಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿವಿಧೆಡೆಗಳಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಭಾರತೀಯ ಪ್ರಾಚೀನ ಶಿಕ್ಷಣ ಪದ್ಧತಿಯನ್ನ ಪ್ರೋತ್ಸಾಹಿಸುವ ಆಲೋಚನೆಯ ಹಿನ್ನೆಲೆಯಲ್ಲಿ ಪ್ರಾರ್ಥನೆ, ಧ್ಯಾನ, ಯೋಗ, ಸಂಸ್ಕೃತ ಮತ್ತು ವೇದವನ್ನ ತಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಕಡ್ಡಾಯವಾಗಿ ಹೇಳಿಕೊಡುವ ಕಡೆ ಗಮನ ನೀಡಿದ್ದಾರೆ. ಶ್ರೀಮಠದ ವತಿಯಿಂದ ಬಡ ವಿದ್ಯಾರ್ಥಿಗಳಿಗಾಗಿ ಹಾಸ್ಟೆಲ್, ಅನಾಥಾಶ್ರಮ, ಅಂಧರ ಪಾಠಶಾಲೆಗಳು, ವಿಕಲಚೇತನರ ಶಾಲೆಗಳನ್ನು ನಡೆಸಲಾಗುತ್ತಿದೆ. ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನ ಹೊಂದಿರುವ ದೈವ ಸಮಾನ ಗೋವುಗಳಿಗೂ ಶ್ರೀಗಳು ಗೋಶಾಲೆಗಳನ್ನು ನಿರ್ಮಿಸಿ ತಮ್ಮ ಪ್ರಾಣಿ ದಯೆಯನ್ನು ಮೆರೆದಿದ್ದಾರೆ. ಶ್ರೀಗಳು ಸಮಾಜದ ಪ್ರತಿ ವ್ಯಕ್ತಿಗೂ ಉತ್ತಮ ಆರೋಗ್ಯ ಒದಗಿಸುವ ಸಲುವಾಗಿ ಉಚಿತ ಆರೋಗ್ಯ ಚಿಕಿತ್ಸೆ ಮತ್ತು ಔಷಧ ನೀಡುವ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕಡಿಮೆ ವೆಚ್ಚದಲ್ಲಿ ವೈದ್ಯಕೀಯ ಸೌಲಭ್ಯಗಳನ್ನು ನೀಡುವ ಸದುದ್ದೇಶದಿಂದ ಶ್ರೀ ಆದಿಚುಂಚನಗಿರಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯನ್ನು ಸ್ಥಾಪಿಸಿದ್ದಾರೆ. ಗ್ರಾಮೀಣ ಭಾಗದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಮಹಿಳೆಯರ ಬಗ್ಗೆ ಸ್ವಾಮೀಜಿಗೆ ಅಪಾರ ಗೌರವ. ಗ್ರಾಮೀಣ ಭಾಗದ ಮಹಿಳೆಯರು, ಅದರಲ್ಲೂ ಆರ್ಥಿಕವಾಗಿ ಅಸಹಾಯಕರಾದ ಮಹಿಳೆಯರಿಗೆ ನೆರವು ನೀಡುವ ನಿಟ್ಟಿನಲ್ಲಿ ಬೆಂಗಳೂರು ಮತ್ತು ಮೈಸೂರು ಭಾಗಗಳಲ್ಲಿ ಮಹಿಳಾ ಕೇಂದ್ರಗಳನ್ನು ಸ್ಥಾಪಿಸಿದ್ದಾರೆ. ಶ್ರೀ ಬಾಲಗಂಗಾಧರ ಸ್ವಾಮಿಗಳ ಕಾಂತೀಯ ವ್ಯಕ್ತಿತ್ವ, ಸನ್ಯಾಸ ಮಾರ್ಗ ಮಠದ ಯುವ ಸನ್ಯಾಸಿಗಳ ಮನಸ್ಸುಗಳ ಮೇಲೆ ಪ್ರಭಾವ ಬೀರುವುದರ ಜೊತೆಗೆ ಸನ್ಮಾರ್ಗದಲ್ಲಿ ನಡೆಯುವಂತೆಯೂ ಪ್ರೇರೇಪಿಸಿದೆ. ಶ್ರೀಗಳ ಅಪಾರ ಪ್ರಗತಿ ಮತ್ತು ಶಾಂತಿ ಸ್ವಭಾವ ಸಂತೋಷ ಮತ್ತು ಮಾನವ ಕುಲದ ಸಾಮರಸ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನೇ ನೀಡಿದೆ. ಇದರ ಪ್ರತಿಫಲವಾಗಿ ಸಮಾಜದ ಕೆಳವರ್ಗದವರ ಉದ್ಧಾರಕ್ಕೆ ಸಾಕಷ್ಟು ಉಪಯೋಗವೂ ಆಗಿದೆ. ಪ್ರತಿದಿನ ಮಠಕ್ಕೆ ಬರುವ ಯಾತ್ರಿಕರ ಹಸಿದ ಹೊಟ್ಟೆಗೆ ಉಚಿತವಾಗಿ ಪ್ರಸಾದ ನೀಡಿ ದಾಸೋಹದ ಮೂಲಕ ಮಠ ಅನ್ನದಾನದಲ್ಲೂ ಹೆಸರು ಮಾಡಿದೆ. ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕ ಜಾತ್ರಾ ಮಹೋತ್ಸವ ಮತ್ತು ಕ್ಷೇತ್ರದ ಅಧಿದೇವತೆ ಗಂಗಾಧರೇಶ್ವರ ಸ್ವಾಮಿಗೆ ರಥೋತ್ಸವ ನಡೆಯುತ್ತದೆ. ಭಕ್ತರ ಧರ್ಮ ಸಾಮರಸ್ಯಕ್ಕೆ ಇದು ಕೊಂಡಿಯಾಗಿದೆ.
ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗದ ಶ್ರೀಗಳ ಸತ್ಪ್ರಯತ್ನ ದೇಶ ವಿದೇಶಗಳಲ್ಲೂ ಮುಂದುವರೆದಿದೆ. ಮಠದ ವತಿಯಿಂದ ಯುವ ಜನರಲ್ಲಿ ನಾಯಕತ್ವ ಮತ್ತು ನೈತಿಕ ಮೌಲ್ಯಗಳನ್ನು ಅಭಿವೃದ್ಧಿಪಡಿಸುವ ಸಲುವಾಗಿ ಪ್ರತಿ ವರ್ಷ ತರಬೇತಿ ಕಾರ್ಯಕ್ರಮಗಳು ನಡೆಯುತ್ತವೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು ಸಾಮಾಜಿಕ ವಲಯದಲ್ಲಿ ಇಷ್ಟೆಲ್ಲ ಮಹತ್ ಕಾರ್ಯಗಳನ್ನು ಮಾಡಿರುವುದನ್ನು ಗ್ರಹಿಸಿ ಕೇಂದ್ರ ಸರ್ಕಾರ ಶ್ರೀಗಳಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ನೀಡಿ ಪ್ರಶಸ್ತಿಯ ಮೌಲ್ಯವನ್ನ ಹೆಚ್ಚಿಸಿಕೊಂಡಿದೆ. ಸಾಮಾಜಿಕ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಕ್ಷೇತ್ರಗಳ ನಿಷ್ಠಾವಂತ ಸೇವೆಗೆ ಉತ್ತರ ಅಮೆರಿಕ ಮತ್ತು ಯುರೋಪಿನ ಹಿಂದೂ ದೇವಾಲಯಗಳ ಒಕ್ಕೂಟ ಸನಾತನ ಧರ್ಮ ರತ್ನ ಬಿರುದನ್ನ ನೀಡಿ ಗೌರವಿಸಿದೆ. ಹೀಗೆ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಯಾತ್ರಿಕನಲ್ಲೂ ದೈವಿಕ ಸ್ಫೂರ್ತಿ ಮತ್ತು ಆತ್ಮ ಸಾಕ್ಷಾತ್ಕಾರ ಗ್ರಹಿಸುವಂತೆ ಮಾಡಿದ್ದಾರೆ ಗುರುಗಳು. ಸಮಾಜದ ಪ್ರಗತಿಯಲ್ಲಿ ಮಹತ್ವದ ಪಾತ್ರ ವಹಿಸುವುದು ಮಠದ ಬಹುಮುಖ್ಯ ಉದ್ದೇಶಗಳಲ್ಲಿ ಒಂದಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಅವರು. ನಮ್ಮ ಗ್ರಾಮಾಂತರ ಪ್ರದೇಶದಲ್ಲೇ ಇರ್ತಕ್ಕಂಥವು ಹೆಚ್ಚು 15% ಪಟ್ಟಣಗಳಲ್ಲಿದ್ದರೆ ಇನ್ನು 85% ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥದ್ದು. ಆದ್ದರಿಂದ ಗ್ರಾಮಾಂತರ ಪ್ರದೇಶಕ್ಕೆ ಸೀಮಿತವಾಗಿರ್ತಕ್ಕಂಥದ್ದು ಮಠವೂ ಅಷ್ಟೇ, ಮಂದಿರವೂ ಅಷ್ಟೇ, ವಿದ್ಯಾಭ್ಯಾಸವೂ ಹಾಗೆ. ಜನರಲ್ಲಿ ಆಧ್ಯಾತ್ಮಿಕತೆಯ ಅಗತ್ಯತೆ ಹರಡುವುದರ ಜೊತೆಗೆ ಸರ್ವರಲ್ಲೂ ಸಹೋದರತ್ವ ಭಾವ ಮತ್ತು ಜಾಗತಿಕ ಶಾಂತಿ ಸ್ಥಾಪಿಸುವುದರತ್ತ ಮಠ ಯಶಸ್ಸನ್ನು ಕಂಡಿದೆ. ಮಠಮಾನ್ಯಗಳು ಕೇವಲ ಧರ್ಮ ಮತ್ತು ಕುಲೋದ್ಧಾರಕ್ಕಾಗಿ ಮಾತ್ರ ಸೀಮಿತವಾಗಿರದೆ ಅನಿಕೇತನವಾಗಿ ವಿಶ್ವವ್ಯಾಪಿ ಸತ್ಕಾರ್ಯಗಳಲ್ಲಿ ತೊಡಗಿ ಸಮಾಜೋದ್ಧಾರಕ್ಕೂ ಮಹತ್ತರ ಕೊಡುಗೆಯನ್ನ ನೀಡುತ್ತದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಶ್ರೀ ಬಾಲಗಂಗಾಧರನಾಥ ಸ್ವಾಮಿಗಳು. ಆ ಮೂಲಕ ಇತರರಿಗೆ ಮಾದರಿ ಪುರುಷನಾಗಿ ಕಂಗೊಳಿಸುತ್ತಿದ್ದಾರೆ. ಅವರ ಈ ಪ್ರಯತ್ನ ಅಜರಾಮರವಾಗಿರಲಿ ಅನ್ನೋದೇ ಭಕ್ತರ ಸದಾಶಯ.